खुशियाँ हैं बाहें फैलाए, आशाओं के बादल छाए, कोई उमंग है ये जिंदगी रे। एक धरती का आंचल ओढ़े, दिल से दिल के धागे जोड़े, बांटे जहां में अपनी खुशी रे। प्रीत की रीत सिखाते हुए झिलमिलाते हैं पर्दों पे हम, दिलों में प्यार की ज्योति जगाते हुए आ जाओ मिलके हम तुम ये कहें। One is Infosys, one of the very popular director Mohandas Pai. ಇನ್ನೊಂದು HCL co-founder ಮತ್ತು ಇನ್ನೊಂದು ಖಡಕ್ ಕರ್ನಾಟಕ ಫೇಮಸ್ IPS ಅಧಿಕಾರಿ ಅನ್ನಮಲೈ. ಇವ್ರು ಮೂರನ್ನು ಭೇಟಿಯಾಗಿ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸರ್, ವಾಟ್ ಈಸ್ ದ್ಯಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಅವರ್ ಸ್ಟೂಡೆಂಟ್ಸ್ಗೆ ಏನು ಬೇಕು ಅಂತ. ಮೂವರಿಂದನೂ ಬಂದಿದ್ದು ಒಂದೇ ಉತ್ತರ. ಸರ್, ಸ್ಟೂಡೆಂಟ್ಸ್ಗೆ ಬೇಕಾಗಿರೋದು ಬರೀ ಮಾರ್ಕ್ಸ್ ಅಲ್ಲ, ದೇ ರಿಕ್ವೈರ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಅನಾಲಿಟಿಕಲ್ ಸ್ಕಿಲ್ಸ್, ಕ್ರಿಯೇಟಿವ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್. ಸೊ ದಟ್ಸ್ ವೈ ನಾವು ಈ IQSE ಸೆಲ್ ಅಡಿಯಲ್ಲಿ ವಿ ಆರ್ ಆರ್ಗನೈಸಿಂಗ್ ದಿಸ್ ಒನ್ ಸಾಫ್ಟ್ ಸ್ಕಿಲ್ ಫಾರ್ ದ ಸ್ಟೂಡೆಂಟ್ಸ್ ಕಮ್ಯುನಿಟಿ. ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಕನ್ವೆ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಅವರ್ ಬಿಲೋಡ್ ಪ್ರಿನ್ಸಿಪಲ್. ಸೊ ಯಾವಾಗಲೂ ನಮಗೆ ಮೋಟಿವೇಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಏನೇ ಉಪಯೋಗ ಆಗೋದಿದ್ರೆ ಬೇಕಾದ ಮಾಡಿರಿ, ನಾನು ಹೆಲ್ಪ್ ಮಾಡ್ತೀನಿ ಅಂತಾರೆ. ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ಯು ಸರ್. ಸೆಕೆಂಡ್ಲಿ, ವಿ ಆರ್ ವೆರಿ ಪ್ರಿವಿಲೇಜ್ಡ್, ವಿ ಆರ್ ವೆರಿ ಲಕ್ಕಿ. ಅವ್ರ ಡೇಟ್ ನಮಗೆ ಇವತ್ತು ಸಿಕ್ಕಿದೆ. ವಿದ್ಯಾನಾಗ್ ಸರ್ ಭಾಳ ಬ್ಯುಸಿ ಪರ್ಸನ್ನು, ಇಂಟರ್ನ್ಯಾಷನಲ್ ಸ್ಪೀಕರು, ಯೂಟ್ಯೂಬಲ್ಲಿ ಭಾಳ ಟ್ರೆಂಡಿಂಗಲ್ಲಿದೆ ಅವ್ರ ವೀಡಿಯೋಸು, ಎಷ್ಟೊಂದು ಚಾನಲಲ್ಲಿ ಬಂದಿದ್ದಾರೆ. ನಾನು ಸಿದ್ದೇಶ್ ಅವರು, ಶ್ರೀದೇವಿ ಮೇಡಮು ನಾವು ಒಂದು ಅವ್ರ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರಿ. ಸೊ ವಿ ಆರ್ ರಿಯಲಿ ಹಾನರ್ ಟು ಹ್ಯಾವ್ ಯು ಸರ್. ಓಕೆ. Thirdly, I would like to thank Siddesh sir for connecting Vidyanak sir to our college. Next, I would like to thank Hitesh sir, NAC coordinator, and also I would like to thank my friend Karunesh sir. Thank you sir. ಕಡೆದಾಗಿ ಹೇಳೋದು ಒಂದೇ, ಜಸ್ಟ್ ಐ ವುಡ್ ಲೈಕ್ ಟು ಗಿವ್ ಒನ್ ಸ್ಮಾಲ್ ಎಕ್ಸಾಂಪಲ್. ನಾನು MCom ಮಾಡ್ತಾ ಇದ್ದಾಗ ಒಬ್ಬ ಸ್ಟೂಡೆಂಟ್ ಇದೆ, ಹೈಲಿ ಬ್ರಿಲಿಯಂಟ್. 6ಕ್ಕೂ 6 ಸಬ್ಜೆಕ್ಟಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವನು. ಎಷ್ಟಕ್ಕೆ? 6ಕ್ಕೆ 6 ಸಬ್ಜೆಕ್ಟಲ್ಲಿ ಗೋಲ್ಡ್ ಮೆಡಲಿಸ್ಟ್, ಭಾಳ ಪಾಪ್ಯುಲರ್ ಫಿಗರು. ಇನ್ಫೋಸಿಸಲ್ಲಿ ಜಾಬ್ಗೆ ಅಂತ ಅಪ್ಲೈ ಮಾಡಿದಾಗ ರಿಟರ್ನ್ ಟೆಸ್ಟಲ್ಲಿ ಹೈಯೆಸ್ಟ್ ಮಾರ್ಕ್ ಅವನು, ಟಾಪ್ ರ್ಯಾಂಕಿಂಗ್ ಸೆಲೆಕ್ಟೆಡ್. ನೆಕ್ಸ್ಟು ಇಂಟರ್ವ್ಯೂಗೆ ಸೆಲೆಕ್ಟ್ ಆದರು. ಇಂಟರ್ವ್ಯೂಗೆ ಹೋಗ್ಬಿಟ್ಟು ಬಂದಮೇಲೆ ಅವ್ರ ರಿಸಲ್ಟು ಅವ್ರು ಸೆಲೆಕ್ಟ್ ಆಗಿದ್ದಿಲ್ಲ. ಹಿ ಗಾಟ್ ಫೇಲ್ಡ್. ನಮಗೆಲ್ರಿಗೂ ಫ್ರೆಂಡ್ಸ್ಗೆಲ್ಲ ಬೇಜಾರಾಗೋಯ್ತು. ಏನಪ್ಪ ಇದು, ಕರ್ನಾಟಕ ಟಾಪರು 6ಕ್ಕೆ 6 ಸಬ್ಜೆಕ್ಟ್ ಗೋಲ್ಡ್ ಮೆಡಲಿಸ್ಟು ಸೆಲೆಕ್ಟೇ ಆಗಿಲ್ವಲ್ಲ ಅಂತ. ನಾವೆಲ್ಲ ಫ್ರೆಂಡ್ಸ್ ಹೋಗ್ಬಿಟ್ಟು HR ಮ್ಯಾನೇಜರ್ನ ಕೇಳಿದ್ರಿ ಇನ್ಫೋಸಿಸ್, ಯಾಕೆ ನಮ್ಮ ಸ್ನೇಹಿತ ಸೆಲೆಕ್ಟ್ ಆಗಿಲ್ಲ ಅಂತ. ಫೈನಲಿ ಅವರಲ್ಲಿ ಬಂದಿದ್ದು ಒಂದೇ ಒಂದು, ಸರ್ ಮಾರ್ಕ್ಸ್ ವೈಸು ಅವ್ರನ್ನ ಬೀಟ್ ಮಾಡೋರು ಯಾರೂ ಇಲ್ಲ, ಔಟ್ ಆಫ್ ಔಟ್ ಎಲ್ಲಾದ್ರಲ್ಲಿದೆ, ನಾವು ಒಪ್ಕೊತೀರಿ, ಬೆಸ್ಟ್. ಈ ಹ್ಯಾಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಒನ್ ಥಿಂಗ್, ಕಮ್ಯುನಿಕೇಷನ್ ಸ್ಕಿಲ್. ಓಕೆ. So hope you understood what is the importance of the communication skill. So let me not waste the time. We all are eagerly waiting for Vidyanak sir. So let us hand over the mic to him after the welcome, our ಒಂದು ಪರಿಚಯ ಆದಮೇಲೆ. Thank you so much. ಯಾಕಂದ್ರೆ ವಿದೇಶಿ ರಂಗದಲ್ಲಿಯೂ ತಮ್ಮ ವಾಗ್ಮಿಯನ್ನು ಮಾಡಿದಂಥ ಸ್ನೇಹಿತರು ಬಂದಿದ್ದಾರೆ. ಅವರಿಗೆ ಈ ವೇದಿಕೆಯನ್ನು ಬಿಟ್ಟುಕೊಡೋಣ. ಯಾಕಂದ್ರೆ ಎಲ್ಲ ಭಿನ್ನವಾಗಿ ಯೋಚಿಸುವ ಕಲೆ, ವ್ಯಾಸಂಗದಲ್ಲಿ ಹೆಚ್ಚು ಅಂಕ ಗಳಿಸುವ ಸುಲಭ ವಿಧಾನ, ಸಂವಹನ ಕೌಶಲ್ಯ, ನಾಯಕತ್ವದ ಗುಣಗಳು ಮತ್ತು ಕೊನೆಯದೆಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ನನಗನ್ನಿಸೋ ಮಟ್ಟಿಗಂದ್ರೆ ಇಲ್ಲಿ ಎಲ್ಲ ವೇದಿಕೆಯ ಮೇಲೆ ಕುಂತಂಥವ್ರು ಎಲ್ಲ ಗ್ರಾಮೀಣ ವೇದಿಕೆಯ ವಿದ್ಯಾರ್ಥಿಗಳೇ. ಏನಾದರೂ ಸಾಧನೆ ಆಗಬೇಕಾಯಿತು ಅಂತಂದ್ರೆ ಇತಿಹಾಸದ ಪುಟಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದಾಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತಾರೆ. ಯಾಕಂತಂದ್ರೆ ನಮಗೆ ಕೊರತೆಯ ಅಧಿಕವಾಗಿರುತ್ತೆ. ಆದ್ದರಿಂದ ನಿರಂತರವಾಗಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಮೇಲಕ್ಕೆ ಬರ್ತಾರೆ ಅನ್ನೋದಕ್ಕೆ ಈ ವೇದಿಕೆಯೂ ಸಾಕ್ಷಿ ಅಂತ ಹೇಳ್ತಾರೆ.
ಯಾಕಂತಂದ್ರೆ ಸರ್ ಆದರೂ ಗ್ರಾಮೀಣ ಭಾಗದ ವ್ಯಕ್ತಿಗಳೇ. ಯಾಕಂತಂದ್ರೆ ಸಾಧನೆ ಮಾಡಬೇಕಂತಂದ್ರೆ ಗ್ರಾಮದ ವಿದ್ಯಾರ್ಥಿಗಳು. ಯಾಕಂದ್ರೆ ನಿರಂತರವಾಗಿ ನಾನಾ ರೀತಿಯ ಕೆಲಸಗಳ ಜೊತೆಲೇ ನನ್ನ ಓದನ್ನು ಮುಂದುವರಿಸ್ತಕ್ಕಂಥ ವಿದ್ಯಾರ್ಥಿಗಳು ಅಧಿಕ ಪ್ರಮಾಣದಲ್ಲಿ. ಏನು ರೀ ಸರ್ ನಗರದಲ್ಲಿ ಇರ್ಲೇನ್ರಿ ಅಂತ ಕೇಳಬೇಡ್ರಿ ದಯವಿಟ್ಟು. ಆದರೆ ನಗರದವರು ಏನಾಯ್ತಂದ್ರೆ ಮಾಧ್ಯಮಗಳು ಸಿಗ್ತಾವೆ, ಸೌಲಭ್ಯಗಳು ಸಿಗ್ತಾವೆ, ನಾವು ಓದಬೋದು ಅನ್ನುವಂಥ ವಿಚಾರದ ಅಡಿಯಲ್ಲಿ ಹೋದಾಗ ಆಟೋಮೆಟಿಕ್ಲಿ ಅವ ಹಿಂದಕ್ಕೆ ಉಳಿತಕ್ಕಂಥ ಸ್ಥಿತಿನೂ ನಾವು ನೋಡ್ತಾ ಇದ್ದೇವೆ. ಆಂತರಿಕವಾಗಿಯೂ ಪ್ರೀತಿಸಿದಾಗ, ಆಂತರಿಕವಾಗಿ ಕೆಲಸವನ್ನು ಕೊಟ್ಟಾಗ ದೇಶ ನಮ್ಮನ್ನು ತಾಯಿ, ತಂದೆ, ಊರು, ಮನೆ, ಮಠ, ಚರ್ಚ್, ಮಸೀದಿ, ಹಳ್ಳಿ, ತಾಲೂಕು, ನಗರ, ದೇಶ ನಿನ್ನನ್ನು ಮೇಲಕ್ಕೆ ಎತ್ತುತ್ತ ಅನ್ನೋದಕ್ಕೆ ನಮ್ಮ ವಿದ್ಯಾನಾಥ್ ಹೆಸರು ಹೆಚ್ಕೊಂಡಿದ್ದೆ ಅವರು. ವಿದ್ಯಾನಾಥ್ ಅಂದರೆ ಪಾಂಡಿತ್ಯವನ್ನು ಹೊಂದಿದಂಥ ವ್ಯಕ್ತಿಗಳು ನಮಗೆ ಇವತ್ತು ಸ್ವಯಂಗಳಲ್ಲ. ಯಾಕಂತಂದ್ರೆ ವರ್ಷದುದ್ದಕ್ಕೂ ಕಾರ್ಯಕ್ರಮಗಳು ಇವತ್ತು ನಮ್ಮ ಮನಸ್ಸನ್ನು ಬೆಳೀತಕ್ಕಂಥ ಕಾರ್ಯಕ್ರಮಗಳಾಗಿ ಕಂಡು ಬರ್ತಾ ಇದೆ. ಯುವಕರು ಇನ್ನೂ ಮಲಗಿದೆ, ಎತ್ತಿಲ್ಲ. ತಮ್ಮ ಗುರಿಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರ ಗುರಿ ಹಾಗೂ ಅವರ ಮುಂದಿನ ದಾರಿ ಅದರ ಬಗ್ಗೆ ತಿಳುವಳಿಕೆ ನೀಡಲು ಒಬ್ಬ ತರಬೇತುದಾರರು ಹಾಗೂ ಒಬ್ಬರು ಉತ್ತಮ ವಾಕ್ಯಗಳ ಅವಶ್ಯಕತೆ ಇದೆ. ಆ ಅವಶ್ಯಕತೆಯನ್ನು ಇವತ್ತು ಇಂದಿನ ಆ ವಿಷಯದ ಬಗ್ಗೆ ಮಾತನಾಡಲು ನಮ್ಮ ಕಾಲೇಜಿನ ಕಾರ್ಯಾಗಾರಕ್ಕೆ ಶ್ರೀಯುತರಾದ ಮೋಹನ್ ರಾಮಚರ್ ವಿದ್ಯಾನಗರ್ ಆಗಮಿಸಿದ್ದಾರೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುವ ಉದ್ಯೋಗಿಗಳಿಗೆ ಕಾರ್ಯಕ್ಷಮತೆಯ ಅಭಿವೃದ್ಧಿಗೆ ತರಬೇತಿ ನೀಡುತ್ತಿದ್ದು, ತಮ್ಮದೇ ಆದ ತರಬೇತಿ ಕಂಪನಿ ವಿದ್ಯಾನಗರ್ ಟ್ರೈನಿಂಗ್ ಗುರು ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನು ಬೆಂಗಳೂರಿನಲ್ಲಿ ಆರಂಭಿಸಿ ಜಗತ್ತಿನ ವಿವಿಧ ದೇಶಗಳಲ್ಲಿರುವ ಬಹುರಾಷ್ಟ್ರೀಯ ಕಂಪನಿಗಳ ಸುಮಾರು 50,000ಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ಈಗಾಗಲೇ ತರಬೇತಿ ನೀಡಿರುತ್ತಾರೆ. ಅಲ್ಲದೆ ಶ್ರೀಯುತರು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೂ ಅವರ ಶೈಕ್ಷಣಿಕ ಪ್ರಗತಿಯಲ್ಲಿ ಪೂರಕವಾದ ಅಂಶಗಳ ಬಗ್ಗೆ ತರಬೇತಿಯನ್ನು ನೀಡಿರುತ್ತಾರೆ. ಅವರು ಕೇವಲ ಭಾಷಣಕಾರರು ಅಷ್ಟೇ ಅಲ್ಲ, ಲೇಖಕರು ಆಗಿದ್ದು ಇಟ್ಸ್ ಆಲ್ ಅಬೌಟ್ ಯು ಎಂಬ ಪುಸ್ತಕವನ್ನು ಬರೆದಿರುತ್ತಾರೆ. ಹಾಸ್ಯಲೇಪಿತ ತಮ್ಮ ಕಾರ್ಯಾಗಾರಗಳಲ್ಲಿ ಆಧ್ಯಾತ್ಮಿಕತೆಯನ್ನು ಸಹ ಸಮ್ಮೇಳಿಸುವ ಶ್ರೀಯುತರು ಉತ್ತಮ ನೃತ್ಯಗಾರರು ಆಗಿದ್ದಾರೆ. ಪ್ರಸ್ತುತ ಇವರು ಮಗಿನೋ ಇಂಡಿಯಾ ಎಂಬ ಜಪಾನ್ ಮೂಲದ ಬಹುರಾಷ್ಟ್ರೀಯ ಕಂಪನಿ ಸೇರಿದಂತೆ ಅನೇಕ ಶಾಲಾ ಕಾಲೇಜುಗಳಿಗೆ ನೇಮಿತವಾಗಿ ಭೇಟಿ ನೀಡುವ ಸಂದರ್ಶಕ ತರಬೇತುದಾರರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ ವರ್ಷ US ಅಲ್ಲಿ ಕೂಡ ಹೋಗಿದ್ದೆ, 2-3 ತಿಂಗಳು ಅಲ್ಲೇ ಇದ್ದೆ ನಾನು. ಸೊ ಮತ್ತೆ ಹೋಗೋ ಒಂದು ಅವಕಾಶ ಬರ್ತಾ ಇದೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೀ ಬೆಂಗಳೂರು ಅಥವಾ ಈ ರೂರಲ್ ಏರಿಯಾ ಕಡೆಗೆಲ್ಲ ಐ ಗೋ ಟು ಎವ್ರಿವೇರ್ ಆ್ಯಂಡ್ ಟ್ರೈನ್ ಅ ಲಾಟ್ ಆಫ್ ಪೀಪಲ್ ಆ್ಯಂಡ್ ದ್ಯಾಟ್ ಈಸ್ ಮೈ ಸ್ಮಾಲ್ ಪ್ರೊಫೈಲ್ ಫಾರ್ ಯು. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನನಗೆ ಅದು ಮುಖ್ಯ ಅಲ್ಲ. ಓಕೆ, ಸೊ ನನಗೇನು ಮುಖ್ಯ ಅಂದರೆ ನಾನು ಅಷ್ಟೆಲ್ಲ ಸಾಧನೆ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ನಾನು ವೆರಿ ವೆರಿ ಸಿಂಪಲ್ ಮ್ಯಾನ್. ನಾನು ಸಾಮಾನ್ಯ ಮನುಷ್ಯ. ಎಷ್ಟು ಸಾಮಾನ್ಯ ಮನುಷ್ಯ ಅಂದರೆ ಇವತ್ತವರೆಗೂ ಒಬ್ಬಳೇ ಹೆಂಡತಿ, ಇಬ್ಬರೇ ಮಕ್ಕಳು. ಥ್ಯಾಂಕ್ ಯು. ನೋಡಿ, ಒಬ್ಬಳೇ ಹೆಂಡತಿ, ಇಬ್ಬರೇ ಮಕ್ಕಳು ಅಂದರೆ ಎಲ್ಲರೂ ನಗ್ತಾ ಇದ್ದಾರೆ. ಏನು ಸರ್ ನಮ್ಮ ಅಪ್ಪ ಅಮ್ಮಗೆ ನಾಲ್ಕು ಇರ್ತಾರ? ಓಕೆ, ನಾನು ಹೇಳೋ ಉದ್ದೇಶ ಇಷ್ಟೇ. ನಾನು ನಿಮ್ಮ ಹಾಗೆ ಒಬ್ಬನು, ನಾನು ಬೇರೆಯವನಲ್ಲ. ನಾನು ಬಂದಿರೋದು ಕೂಡ, ಸಾರ್ ಹೇಳಿದ್ರು, ನಾನು ಬಂದಿರೋದು ಕೂಡ ಬಳ್ಳಾರಿಯಿಂದನೇ ಬಂದಿದ್ದು. ನನ್ನ ತಂದೆ ತಾಯಿ ಶ್ರೀಮಂತರಲ್ಲ. ನಾನು ಹುಟ್ಟಿದ್ದು ಬಳ್ಳಾರಿಯಲ್ಲೇ. ಬಳ್ಳಾರಿ ಗೊತ್ತಲ್ಲ, ಬಿಸಿಲು ಪ್ರದೇಶ. ಗಜೇಂದ್ರಗಡ, ಬಳ್ಳಾರಿ ಅಣ್ತಮ್ಮಂದಿದ್ದಂಗೆ ಬಿಸಿಲಿಗೆ, ಸ್ವಲ್ಪ ಹತ್ರ ಬಿಸಿಲಿಗೆ. ಓಕೆ, ಸೊ ಬಳ್ಳಾರಿಯಲ್ಲೇ ಬೆಳೆದವನು, ಅಲ್ಲೇ ಓದೋನು, ಅಲ್ಲೇ ಆಟ ಆಡಿದವನು, ಅಲ್ಲೇ ಕಲಿತವನು, ಅಲ್ಲೇ
ಸೊ ಈ ಒಂದು ಬಳ್ಳಾರಿ ಅಂತ ಪ್ರದೇಶದಲ್ಲಿ ಬೆಳೆದು ಇವತ್ತು ನಾನು ಸುಳ್ಳು ಹೇಳ್ತಾ ಇಲ್ಲ, 21 ವಯಸ್ಸಾಗುವವರೆಗೂ ಬಳ್ಳಾರಿ ಬಿಟ್ಟರೆ ಬೇರೆ ಊರು ನೋಡಿರಲಿಲ್ಲ ನಾನು. ನನ್ನ ತಂದೆ ತಾಯಿ ಈ ತೀರ್ಥಯಾತ್ರೆ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಮಂತ್ರಾಲಯ, ತಿರುಪತಿ, ಧರ್ಮಸ್ಥಳಕ್ಕೆ ಹೋಗಿದ್ರೆ ಅಲ್ಲಿ ಹೋಗಿರ್ತದೆ, ಅಷ್ಟು ಬಿಟ್ಟರೆ ಬೇರೆ ಊರು ನೋಡಿರ್ತಿದ್ರೆ ನಾನು ನೋಡಿದ್ದಿಲ್ಲ. ಆದರೆ ಇವತ್ತಿನ ತಿರುಗಿ ನೋಡಿದಾಗ 7 ದೇಶ ತಿರುಗಿ ಬಂದಿದ್ದೀನಿ. ಐ ಗೋ ಟು ಬಾಂಬೆ, ಐ ಗೋ ಟು ಡೆಲ್ಲಿ, ಐ ಗೋ ಟು ಲಾಟ್ ಆಫ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್, ಐ ಗೋ ಟು ಔಟ್ಸೈಡ್ ಕಂಟ್ರೀಸ್. 21 ವಯಸ್ಸುವರೆಗೂ ನನಗೆ ಬಳ್ಳಾರಿ ಬಿಟ್ಟರೆ ಬೇರೆ ಊರಿಗೆ ಗೊತ್ತಿರಲಿಲ್ಲ. ತಮಾಷೆ ಕೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲರೂ, ಇಂಜಿನಿಯರಿಂಗ್ ಮುಗಿಸ್ಕೊಂಡವ್ರು ಕೆಲವರೆಲ್ಲ ನನ್ನ ಫ್ರೆಂಡ್ಸು US ಹೋಗ್ತಾ ಇದ್ರು. ನೀನು ಯಾವಾಗ ಹೋಗ್ತೀಯೋ ಅಂತ ಕೇಳ್ತಾ ಇದ್ರು. ನಾನು ಅವ್ರಿಗೆ ಒಂದೇ ಮಾತು ಹೇಳ್ತಾ ಇದ್ದೆ, ಅವಾಗೆಲ್ಲ KSRTC ಕೆಂಪು ಬಸ್, ಇವಾಗ ಬಸ್ ಕಲರ್ ಚೇಂಜ್ ಆಗಿದೆ. ಅವಾಗೆಲ್ಲ ಕೆಂಪು ಬಸ್, KSRTC ಬಸ್ ಬಳ್ಳಾರಿ ಟು ನ್ಯೂಯಾರ್ಕ್ ಯಾವತ್ತು ಆಗ್ತಾರೋ ಅವತ್ತು ಫಸ್ಟ್ ಟಿಕೆಟ್ ನಾನೇ ತಗೊಳ್ತೀನಿ ಅಂತ ಹೇಳಿದೆ. ಅಂದರೆ ಅರ್ಥ ಏನೋ, ಅವ್ರು ಹಾಕಲ್ಲ, ನಾನು ಹೋಗಲ್ಲ ಅಂತೇಳಿ. ಆದರೆ ಇವತ್ತು ನೋಡಿದ್ರೆ ಐ ಹ್ಯಾವ್ ಬೀನ್ ಟು 7 ಕಂಟ್ರೀಸ್ ಮೈ ಡಿಯರ್ ಫ್ರೆಂಡ್ಸ್. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇವತ್ತಿನ ಕಾರ್ಯಾಗಾರ ಅದೇ. ನನ್ನಂಥ ಹುಡುಗ, ನೀವೆಲ್ಲ BCom ಹುಡುಗರಲ್ಲ ಇಲ್ಲಿ ಕೆಲವರೆಲ್ಲರೂ BCom ಸ್ಟೂಡೆಂಟ್ಸ್ ಇದ್ದೀರಲ್ಲ, ನಾನು BCom BA ಇದ್ದೀರಾ, BSc ಇದ್ದೀರಾ, ನಾನು BCom ಓದಿರೋದು. ನಾನು ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಯೂಟ್ಯೂಬಲ್ಲಿ ಇದೆ, ಆಮೇಲೆ ನೋಡ್ಬೋದು ನೀವು. ಇಂಟರ್ವ್ಯೂ, ಒಂದು TV ಇಂಟರ್ವ್ಯೂಲ್ಲಿ ಕೇಳ್ತಾ ಇದ್ರು, BCom ಅಲ್ಲಿ ನಾನು ಪಾಸ್ ಆದಾಗ ನನಗೆ ಮಾರ್ಕ್ಸ್ ಎಷ್ಟು ಅಂತ ಕೇಳ್ಬಿಡಿ ನೀವು. ಓಕೆ, ಪ್ರಿನ್ಸಿಪಾಲ್ ಕರೆದ್ರು ಅವ್ರ ಚೇಂಬರ್ಗೆ, ರಿಸಲ್ಟ್ಸ್ ಬಂದ ದಿವಸ ಕರೆದುಬಿಟ್ರು, ಬಾಯಿ ಸಿಕ್ಕಂಗೆ ಬೈಸ್ಕೊಂಡೆ, ಕೈ ಕಟ್ಕೊಂಡು ಬೈಸ್ಕೊಂಡೆ. ಯಾಕೆ ಬೈದ್ರು ಅಂದರೆ ನಮ್ಮ ತಂದೆ ಅವರು ಫ್ರೆಂಡ್ಸ್ ಇದ್ದರು. ಏನೋ ಹಿಂಗೆ ಓದೋದಿನೋ, ಪಾಸ್ ಆಗಿದ್ದೆ, ಫೇಲ್ ಆಗಿರಲಿಲ್ಲ, ಬಟ್ ಮಾರ್ಕ್ಸ್ ಮಾತ್ರ ಕಡಿಮೆ ಬಂದಿತ್ತು. ಆಗ ಹೊರಗಡೆ ಬಂದ ಮೇಲೆ ಒಂದು ಡಿಸೈಡ್ ಮಾಡಿದೆ, ಏನು, ಇವತ್ತು ನನ್ನ ಮಾರ್ಕ್ಸ್ ಕಾರ್ಡು ಪ್ರಿನ್ಸಿಪಾಲ್ ನೋಡಿದ್ದಾರೆ, ನಾನು ನೋಡಿದ್ದೀನಿ, ಇವತ್ತಿಂದ ಇನ್ಯಾರು ನೋಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಮಾರ್ಕ್ಸ್ ಕಾರ್ಡ್ನ ಮನೆಗೆ ಬಂದೆ ನಮ್ಮ ತಂದೆ ತಾಯಿ ಕೇಳಿದ್ರು, ರಿಸಲ್ಟ್ ಬಂದಿದ್ದು ಗೊತ್ತಾಗಿತ್ತು ಅವ್ರಿಗೆ. ರಿಸಲ್ಟ್ಸ್ ಬಂತೇನೋ ಅಂದರು, ಬಂತು ಅಂದೆ. ಪಾಸ್ ಆಗಿದೆಯಾ ಅಂದ್ರೆ ನಮ್ಮ ತಂದೆ, ಪಾಸ್ ಆಗಿದ್ದೀನಪ್ಪ ಅಂದೆ. ಫುಲ್ ಸ್ಟಾಪ್, ಸ್ಟೋರಿ ಓವರ್, ಮತ್ತೇನು ಕೇಳಲೇ ಇಲ್ಲ ಅವರು. ನಮ್ಮ ತಾಯಿ ಒಂದು ಕ್ವಶನ್ ಎಕ್ಸ್ಟ್ರಾ ಕೇಳಿದ್ರು, ಏನದು, ಪಾಸ್ ಆಗಿದ್ದೇನೋ ಅಂತ ಕೇಳಿದ್ರು ನಮ್ಮಮ್ಮ. ಪೂನಮ್ಮ ಅಂದೆ, ಏನು ಗ್ಯಾರಂಟಿ ಅಂತ. ಇವಾಗ ಏನು ಮಾಡ್ಬೇಕು, ನಾನು ಮಾರ್ಕ್ಸ್ ಕಾರ್ಡ್ ತೋರಿಸ್ಬೇಕು. ಬಟ್ ನಾನೇನು ಮಾಡಿದ್ದೆ, ತೋರಿಸ್ಬಾರ್ದು ಅಂತ ಸಂಕಲ್ಪ, ಶಪಥ ಅಂತೀವಲ್ಲ, ಚಾಣಕ್ಯ ಶಪಥ ಮಾಡಿದ್ದೆ. ಓಕೆ, ಸೊ ಇವಾಗ ಏನು ಮಾಡಬೇಕು, ಈ ಭಿನ್ನವಾಗಿ ಯೋಚಿಸುವಂಥ ಕಲೆ ಆವಾಗಲೇ ಶುರುವಾಗಿತ್ತು ನನಗೆ. ನಾನು ಇವತ್ತು ಏನೇ ಮಾತಾಡಿದ್ರು ಒಂದು ಸಂದರ್ಭ, ಒಂದು ಕಾಂಟೆಕ್ಸ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು. ಓಕೆ, ಸೊ ಆ ಟೈಮಲ್ಲಿ ನನಗೆ ಯಾವುದೋ ಒಂದು ಹುಚ್ಚು ಕಲ್ಪನೆ ಬಂದಿತ್ತು, ಮಾರ್ಕ್ಸ್ ಕಾರ್ಡ್ ತೋರಿಸ್ಬಾರ್ದು, ಆದರೂ ಅವ್ರಿಗೆ ಪಾಸ್ ಆಗಿದ್ದೀನಿ ಅಂತ ಅರಿವು ಮೂಡಿಸ್ಬೇಕು ಅಂತ. ಏನು ಮಾಡಬೇಕು, ಆ ಟೈಮಲ್ಲಿ ಭಿನ್ನವಾಗಿ ಯೋಚನೆ ಮಾಡಿದೆ. ಏನು ಮಾಡಿದೆ, ನನ್ನ ಕ್ಲಾಸ್ಮೇಟ್ ಇದ್ದವ, ನನ್ನ ನೇಬರ್ ಅಂದರೆ ನನ್ನ ಮನೆ ಪಕ್ಕದಲ್ಲೇ ಇದ್ದವ, ನಾನು ಅವನು ಚಡ್ಡಿ ದೋಸ್ತು. ಸಣ್ಣ ಹುಡುಗರಿಂದ ಒಂದೇ ಕ್ಲಾಸಲ್ಲಿ ಓದ್ಕೊಂಡು ಬೆಳ್ಕೊಂಡ್ಬಂದಿದ್ವಿ. BCom ಅಲ್ಲಿ ನನ್ನ ಕ್ಲಾಸ್ಮೇಟ್ ಅವನು. ಆದರೆ ನನಗೆ ಅವನಿಗೆ ವ್ಯತ್ಯಾಸ ಏನಂದರೆ, ಅವನು ಭಾಳ ಬುದ್ಧಿವಂತ, ನಾನು ಭಾಳ ದಡ್ಡ. ಎರಡೇ, ಅವನು ಯಾವಾಗಲೂ ಫಸ್ಟ್ ಬರ್ತಾ ಇದ್ದ. ನಮ್ಮ ತಾಯಿಗೆ ಅವನ್ನ ಕಂಡ್ರೆ ಭಾಳ ಪ್ರೀತಿ. ನಮ್ಮ ಮನೆಗೆ ಆಟ ಆಡ್ಕೊಳ್ಳೋದು ಬರೋದು, ಮೊಬೈಲ್ ಇರಲಿಲ್ಲ ಅವಾಗೆಲ್ಲ, ಮನೆಗೆ ಬರಬೇಕಾದ್ರೆ ಆಟ ಆಡಬೇಕಾದ್ರೆ. ಓಕೆ, ನಮ್ಮ ಮನೆಗೆ ಬಂದಾಗೆಲ್ಲ ನಮ್ಮಮ್ಮ ನನಗೆ ಬೈತಿದ್ರು. ಆಗುತ್ತಾ ಇಲ್ವಾ? ನಿಮ್ಮ ಮನೆಗೆ ಯಾರಾದರೂ ನಿಮ್ಗಿಂತ ಬುದ್ಧಿವಂತ ಬಂದರೆ ಯಾರು ಬೈತಾರೆ? ನಿಮ್ಮನ್ನು ಬೈತಾರೆ. ನನಗೂ ಹಾಗೆ ಆಗ್ತದೆ. ಅವ್ನು ಯಾಕಾದರೂ ಬರ್ತಾನೆ ಅನ್ಸ್ಬಿಡ್ತಾರೆ ಮನೆ ನನಗೆ. ಅವ್ನ ಮನೆಗೆ ಆಟಾಡಕ್ಕೆ ಬರ್ತಾರೆ, ಪಾಪ ಅವನಿಗೇನು ತಪ್ಪಿಲ್ಲ, ಆಟಾಡಕ್ಕೆ ಬರ್ತಾ ಇದ್ದ. ಆದ್ರೆ ನಂತ ನೋಡೋ, ಅವ್ನು ಹೋಗ್ತಾನೆ, ನೀನು ಹೋದ, ಒಂದೇ ಕಾಲೇಜು, ಒಂದೇ ಶಾಲೆ, ಒಂದೇ ಮೇಸ್ಟ್ರು, ಒಂದೇ ಸಿಲೆಬಸ್ಸು, ಅವನು ಯಾಕೆ ಬುದ್ಧಿವಂತ, ನೀನು ಯಾಕೆ ದಡ್ಡ ಅಂತ ಕೇಳಿ ಬಯಸ್ಕೊತಾ ಇದ್ದೆ ನಾನು. ನೀವು ಚಪ್ಪಾಳೆ ಯಾವಾಗ ಹೊಡಿಬೇಕು ಅಂದರೆ, when I count the numbers 5, 10, 15, multiples of 5 ಅಂತ ಇಂಗ್ಲೀಷ್, 5ರಿಂದ ಮಲ್ಟಿಪ್ಲೈ ಆಗುವಂಥ ನಂಬರ್ಸ್ ಹೇಳಿದಾಗ ಮಾತ್ರ ಚಪ್ಪಾಳೆ ಹೊಡಿ. ನಂಬರ್ಸ್ ಅದು ಯಾವುದು ನಂಬರ್ಸು? 1535 ಇವೆಲ್ಲ 5ರಿಂದ ಮಲ್ಟಿಪ್ಲೈ ಆಗುವಂಥ ನಂಬರ್ಸ್. ಆ ನಂಬರ್ ಹೇಳಿದಾಗ ಮಾತ್ರ ಏನು ಮಾಡಬೇಕು, ಚಪ್ಪಾಳೆ ಹೊಡಿಬೇಕು. ಬೇರೆ ನಂಬರ್ ಹೇಳಿದ್ರೆ ಚಪ್ಪಾಳೆ ಹೊಡಿಬಾರ್ದು. ಈ ಕಾಲೇಜು, ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಒಂದು ಟೀಮ್ ಇದ್ದಂಗೆ, ನನಗೆ ಒಂದೇ ಚಪ್ಪಾಳೆ ಬರಬೇಕು. ಓಕೆ, 5 ಅಂತ ಹೇಳಿದಾಗ ಒಂದೇ ಚಪ್ಪಾಳೆ ಬರಬೇಕು. ರೆಡಿನಾ? ನೋಡೋಣ. ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಈ ಆಟ ಬಹಳ ಕಷ್ಟ ಆಗುತ್ತೆ. ಕಾನ್ಸಂಟ್ರೇಷನ್ ಇದ್ರೆ ಈ ಆಟ ಬಹಳ ಸುಲಭ ಆಗುತ್ತೆ. ನಿಮ್ಮ ಕಾಲೇಜಲ್ಲಿ ಉತ್ತಮ ಅಂಕಗಳು ಬರಬೇಕು ಅಂದರೆ ಒಬ್ಬರಿಂದ ಸಾಧ್ಯ ಇಲ್ಲ, ಒಬ್ಬರಿಂದ ಎಲ್ಲರೂ ನಾವು ಕಂಬೈಂಡ್ ಆಗಿ ಯಾರಿಗೆ ಚಪ್ಪಾಳೆ ಹೊಡೆದು. ಓಕೆ, ಸೊ ಇದು ಟೀಮ್ ವರ್ಕ್ ಹೇಗಾದ್ರೆ ನೋಡೋಣ. ಸ್ಟಾರ್ಟ್ ಮಾಡೋಣ. ರೆಡಿನಾ? ಓಕೆ, ಎಲ್ಲರೂ ಇಟ್ಕೊಳ್ಳಿ ಈಗ. ರೆಡಿ, 1
2, 3, 4. ಮಲ್ಟಿಪ್ಲಿಕೇಶನ್ ಆಫ್ 5 ಮಾತ್ರ ಚಪ್ಪಾಳೆ ಹೊಡಿಬೇಕು ಸರ್. ಕೆಲವು ನಾವು ಹೊಡೆದಿಲ್ಲ ಅಂದ್ರೆ నేను ಕಾಲೇಜ್ ಸೋತೆ. ನೀವು ಪಾಸ್ ಆಗೋ ಉಪಯೋಗ ಇಲ್ಲ. ಕಾಲೇಜಲ್ಲಿ ಎಲ್ಲರೂ ಅಂಕಗಳನ್ನು ತಂದು ಕಾಲೇಜಿಗೆ ಕೆಲಸ ಮಾಡಲ್ಲ ನೀವು. ಓಕೆ, ಮತ್ತೆ ಟ್ರೈ ಮಾಡೋಣ. ಕಾನ್ಸಂಟ್ರೇಟ್ ಮಾಡಿ. 1, 2, 3, 4. ಎಕ್ಸಲೆಂಟ್. 5, 6, 7, 8, 9, 10, 11, 12, 13, 14, 16. ಬಂದಿದೆ ಸರ್, ಅದೇ ಓದ್ತೀನಿ, ಗ್ಯಾರಂಟಿ ಬರುತ್ತೆ ಸರ್. ಓದಿಲ್ಲ ಅಂದ್ರೆ ದುಡ್ಡು ಹೇಳಿ ಹೇಳ್ತಾರೆ, ಕಾನ್ಸಂಟ್ರೇಷನ್ ಇಲ್ಲ. ಮತ್ತೆ ಟ್ರೈ ಮಾಡ್ತೀರಾ? 16, 17, 18, 19, 20, 25, 30, 35, 40, 45, 50, 51. ಕಾರ್ಯಕ್ರಮದಲ್ಲಿ ಮಹೇಂದ್ರ ಜಿ, ಹಿತೇಶ್ ಬಿ, ಡಾಕ್ಟರ್ ಕರುಣೇಶ್ ಕುಮಾರ್, ಸಿದ್ದೇಶ್, ಲಕ್ಕನ್, PN ಕ್ಯಾರಿಕುಪ್ಪ, ಮಹಂತೇಶ್ ಜೇವನ್ ಅವರ್, ಶ್ರೀಮತಿ ಸರಸ್ವತಿ, ಶ್ರೀಮತಿ ರೂಪಾ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ ಇನ್ನಿತರು ಪಾಲ್ಗೊಂಡಿದ್ದರು.